ಬೆಳಗಾವಿ ಜಿಲ್ಲಾ ವಿಭಜನೆ ಬಗ್ಗೆ ಮೊನ್ನೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತೇಳಿ ಇಲ್ಲಿ ನೋಡಿ ನಾನು ಹೇಳಿದರೆ ಮೊದಲು ಆಯೋಗ ಏನು ರಚನೆ ಮಾಡಿದ್ರಲ್ಲ ಗೌರ್ಮೆಂಟ್ ರೀ, ಅದ್ರ ಪ್ರಕಾರ ರಿಕಮೆಂಡ್ ಆಗಿದ್ದು ಎರಡರೇ, ಒಂದು ಚಿಕ್ಕೋಡಿ ಒಂದು ಗೋಕಾಕ ಆಗ್ಬೇಕಂತೇಳಿ. ಅದಕ್ಕೆ 15 ತಾಲೂಕು ಅದೀವಿ ಆಗ್ಬೇಕಂತೇಳಿ ಭಾಳ ದಿನದ ಬೇಡಿಕೆ ಐತಿ. ಅದಕ್ಕೆ ನಾವು ಹೇಳಿದ್ರಿ, ಯಾಕಂದ್ರೆ ಗೋಕಾಕು ಚಿಕ್ಕೋಡಿ 2 ಜಿಲ್ಲೆ ಆತಂದ್ರೆ ಆಡಳಿತ ದೃಷ್ಟಿಯಿಂದ ಒಳ್ಳೇದಾಗ್ತೈತಿ. ಮತ್ತೀಗ ನಮಗೂ ಅನ್ನಸದ್ ಜಿಲ್ಲೆಯವ್ರಿಗೆ ಏನು ಫರ್ಕ್ ಬಿಡೋದಿಲ್ಲ. ಈಗ ಏನೆಲ್ಲ ಈಗ DCC ಬ್ಯಾಂಕು ಈಗ ಅವಾಗ ಏನಾಗ್ತೈತಿ, BGC ಆಗ್ತೈತಿ, ಬೆಳಗಾವಿ ಗೋಕಾಕ್ ಚಿಕ್ಕೋಡಿ DCC ಬ್ಯಾಂಕ್ ಅಂತ ಆಗ್ತೈತಿ. ಆಮೇಲೆ ಬೆಳಗಾವಿ ಹಾಲು ಒಕ್ಕೂಟ ಬೆಳಗಾವಿ ಗೋಕಾಕ್ ಚಿಕ್ಕೋಡಿ ಅಂತ ಹೇಳ್ತಿ. ನಾವೆಲ್ಲ 3 ಜಿಲ್ಲೆ ಒಳಗೆ ನಾವು ಮಾಡ್ತೀವಿ. ಅದಕ್ಕೆ ಜಿಲ್ಲೆ ಅದು ಚಲೋ ಆಗ್ತೈತೆ ಅಂತ ನಮ್ದು ಅಲ್ಲ ಚರ್ಚೆ ಮಾಡ್ತೀವಿ. ಅದಕ್ಕೆ ಗೌರ್ಮೆಂಟಿಗೆ ಡಿಸಿಷನ್ ತಗೋಬೇಕು. ಅದಕ್ಕೆ ನಾವು ಏನೆಲ್ಲಾರ ಎಲ್ಲ ರಾಜಕೀಯ ಮುಖಂಡ್ರೆ, ಎಲ್ಲ ಶಾಸಕರೇ, ಸಚಿವರು, ಎಲ್ಲ ಮಠಾಧೀಶನು ವಿಶ್ವಾಸ ಏನಾಗ್ತೈತಿ, ಇಲ್ಲೊಂದು ಮಾಡಕ್ಕೆ ಮತ್ತೊಬ್ರು ಜಗಳ ತೆಗಿತಾರೆ. ಹಂಗಾಗ್ಬಾರ್ದು. ಅಂದ್ರೆ ಎಲ್ಲ ಒಮ್ಮತ್ತಿಂದ ಆತಂದ್ರೆ ಇಲ್ಲ ತುಂಬ ಎಲ್ಲ ಕಡೆ ಬೇಡಿಕೆ ಅದ. ಎಲ್ಲರ ಹೊತ್ತಿಗೆ ಹೌದು ಡಿಮಾಂಡ್ ಇದೆ. ನಮಗೆ ಏನಲ್ಲ ಆಯೋಗ ಏನು ರಚನೆ ಮಾಡಿದ್ರು ರಿಕಮೆಂಡ್ ಮಾಡಿದ್ದಲ್ಲ ರೀ, ಚಿಕ್ಕೋಡಿ ಗೋಕಾಕ್ ಯೋಗ್ಯತೆ ಅಂತ ರಿಕಮೆಂಡ್ ಮಾಡಿದ್ರು. ಅದಕ್ಕೆ ಬೆಳಗಾವಿ ಚಿಕ್ಕೋಡಿ ಗೋಕಾಕ್ 3 ಜಿಲ್ಲೆ ಆದ್ರೆ ಆಡಳಿತ ದೃಷ್ಟಿಯಿಂದ ಜನಕ್ಕೆ ಒಳ್ಳೇದ ಆಗ್ಬೇಕಂತ ನಮ್ಮ ಒತ್ತಾಯ. ವಿಭಾಗಗಳು ಯಾವೆಲ್ಲಿವೆ ಅವ್ನ ಜಿಲ್ಲೆ ಮಾಡ್ಬೇಕಂದ್ರೆ ಅವೆರಡು ಆಯೋಗಗಳು ಮಾಡಿಲ್ರಿ. ಯಾಕಂದ್ರೆ ರಿಕಮೆಂಡ್ ಮಾಡ್ತಾರೆ ತಗದ್ ನೋಡ್ರಿ, ಗೋಕಾಕು ಚಿಕ್ಕೋಡಿನ ಮಾಡಿದ್ದಾರೆ. ಯಾಕಂದ್ರೆ ಬೈಲೊಂಗಲ್ AC ಆಫೀಸ್ ಇತ್ತಂತ ಮೊದಲಿಂದ ಐತದ್ರೆ, ಮೊದಲು ಬ್ರಿಟಿಷ್ ಕಾಲದಿಂದ. ಅದು ರಿಕಮೆಂಡ್ ಆಗಿಲ್ಲ ಅದು. ಯಾಕಂದ್ರೆ ತಾವು ತೆಗೆದು ನೋಡ್ರೆ ಇವನು ಎರಡೂ ಮಾಡಿ. ಯಾಕಂದ್ರೆ JH ಪಟೇಲ್ ಆಲ್ರೆಡಿ ಚಿಕ್ಕೋಡಿ ಗೋಕಾಕ್ ಡಿಕ್ಲೇರ್ ಮಾಡಿಬಿಟ್ಟವ. ಆಮೇಲೆ ಪೊಲಿಟಿಕಲ್ ಒತ್ತಡಕ್ಕೆ ಬಂದ್ಬಿಟ್ಟು ನನಗೂ ಆಮೇಲೆ ಹಿಂಗೆ ತಕೊಂಡ್ರೆ ಅದು ಗಡಿ ವಿವಾದ ಇದೆ ಅಂತ ಹೇಳಿ, ಗಡಿ ವಿವಾದ ಬಗೆಹರಿವರೆಗೂ ಕೂಡ ವಿಭಜನೆ ಮಾಡಬಾರ್ದು ಅನ್ನೋದು ಒಂದ್ ಕಡೆ ಇದೆ. ಈಗ ನಮ್ದು ಎಲ್ಲ ಒತ್ತಾಯ ಐತ್ರಿ. ಅದಕ್ಕೆ ಗೌರ್ಮೆಂಟ್ ಆದಷ್ಟು ಬೇಗನೆ ಡಿಸಿಷನ್ ತೊಗೊಂಡ್ರೆ ಒಳ್ಳೇದು. ಈಗ ಅಥಣಿಯಿಂದ ಬರ್ಬೇಕು ಬೆಳಗಾವಿಗೆ ಅಂತಂದ್ರೆ ಬಹಳಷ್ಟು ತೊಂದರೆಗಳಾಗ್ತವೆ. ನಿಪ್ಪಾಣಿಯಿಂದ ಬರ್ಬೇಕಂತಂದ್ರೆ ಕಷ್ಟ ಆಗ್ತದೆ. ಗೋಕಾಕ್ನಿಂದ ಬೆಳಗಾವಿ ಭಾಳ ಅಂದ್ರೆ ಬಾರ್ಡರ್ದಿಂದ ದೂರ ಆಗ್ತದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಬೇಗನೆ ಡಿಸಿಷನ್ ಒಂದು ಮಾಡ್ರಂತೀವಿ. ಈ ಅಧಿವೇಶನದೊಳಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಎಲ್ಲಾ ಶಾಸಕರು ಒಂದಾಗಬೇಕನ್ನುವಂಥದ್ದು ಜನರ ಬಯಕೆ ಇದೆ. ಈ ಅಧಿವೇಶನದಲ್ಲಿ ತಾವು ಏನಾದ್ರು ಒಟ್ಟಾಗಿ ಧ್ವನಿ ಎತ್ತೀರಾ? ಅಲ್ಲ ನಿನ್ನೆ ನೋಡ್ರಿ ಡೆಫಿನೆಟ್ ಮಾಡ್ತೀವಿ. ನಿನ್ನ BJP ಕೋರ್ ಕಮಿಟಿ ವಿಚಾರದಾಗ ಒಂದು ಸ್ಟ್ರೈಕ್ ವಿಚಾರ ಬರ್ತೀರಿ 9 ತಾರೀಕು. ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆ ಮೊದಲ ಚರ್ಚೆ ಮಾಡ್ಬೇಕು. ನೀವು ಲಾಸ್ಟಿಗೆ 2 ದಿವಸ ಮಾಡಬಾರ್ದು, ಮೊದಲೇ ಮಾಡ್ಬೇಕಂದ್ರೆ ಅದು ವಿಷಯ ಬಂತು. ನಾವೆಲ್ಲ ಉತ್ತರ ಕನ್ನಡ ಪಕ್ಷಾತೀತವಾಗಿ ಎಲ್ಲ ಸೇರಿ ಹೋರಾಟ ಡೆಫಿನೆಟ್ ಮಾಡ್ತೀವಿ. ಸರಿ, ಧನ್ಯವಾದಗಳು.